ನಿನ್ನ ಒಂದು ತಪಸ್ಸಿಗೆ ಮೆಚ್ಚಿ ನಾನು ಬಂದಿದ್ದೇನೆ, ನಿನಗೇನು ಬೇಕು ಅಂತ ಕೇಳು ಅಂತ ಹೇಳಿದಾಗ ಮುಂಗಸೆಪ್ಪ ಹೇಳ್ತಾನೆ, ಅವ ಏನು ಕೇಳಿದ ಅಂತ, ಮೊದಲು ಅವನು ಏನು ಕೇಳಿದಾನೆ ಹೇಳು ಅಂತ. ಅವಾಗ ಶಿವ ಹೇಳ್ತಾನೆ, ನೋಡಪ್ಪ ನಿನಗೇನು ಕೊಡ್ತೀನೋ ಅದ್ರ 2ರಷ್ಟು ಬೇಕು ಅಂತ ಹೇಳಿದ್ದಾನೆ ಅಂದಾಗ ಆ ಮುಂಗಸೆಪ್ಪ ವಿಚಾರ ಮಾಡ್ತಾನೆ, ನಾನು ಒಂದು ಕಾರು ಕೇಳಿದ್ರೆ ಅವನಿಗೆ 2 ಕಾರು ಸಿಗ್ತವೆ, ತಥಾಸ್ತು ಅಂದ್ಬಿಟ್ಟಿದ್ದಾನೆ ಶಿವ. ನಾನು ಒಬ್ಬ ಹೆಂಡತಿ ಕೇಳಿದ್ರೆ ಅವನಿಗೆ 2 ಹೆಂಡತಿ ಸಿಗ್ತಾರೆ, ನನಗೆ 1 ಬಂಗ್ಲೆ ಕೇಳಿದ್ರೆ ನನಗೆ ಸಿಕ್ಕರೆ ಅವನಿಗೆ 2 ಬಂಗ್ಲೆ ಸಿಗ್ತವೆ, ಅದಕ್ಕೆ ಏನು ಕೇಳಬೇಕಪ್ಪ ಈಗ ಅಂತ ಮುಂಗಸೆಪ್ಪ ಕೇಳ್ತಾನೆ. ಶಿವಪ್ಪ ನಂದು 1 ಕಣ್ಣು ಹೋಗಲಿ ಅಂತ ಹೇಳ್ತಾನೆ, ನನ್ನ ಕಣ್ಣು ಒಂದು ಹೋಗಲಿ ಅಂತ ಹೇಳ್ತಾನೆ. ಯಾಕಂದರೆ ಹಾವಪ್ಪನ 2 ಕಣ್ಣು ಹೋಗ್ಬಿಡ್ತವೆ, ಇವ್ರಿಗೆ ಏನು ಕೊಟ್ಟಿದ್ದು ಡಬಲ್ ಆಗಬೇಕಲ್ಲ, ಇವನಿಗೆ 1 ಕಣ್ಣು ಹೋಗಿದ್ರೆ ಒಂದು 2 ಕಣ್ಣು ಹೋಗ್ತವೆ ಅಂತ. ಈ ರೀತಿಯಾಗಿ ತಂದು 1 ಕಣ್ಣು ಹೋದರೂ ಸಹಿತ ಪರವಾಗಿಲ್ಲ, ತನ್ನ ಶತ್ರು ತನ್ನ ವೈರಿ ಆಗಿರ್ತಕ್ಕಂಥ ಒಂದು 2 ಕಣ್ಣು ಹೋಗಬೇಕು ಅಂತಕ್ಕಂಥ ಒಂದು ದ್ವೇಷ ಅಥವಾ ಒಂದು ಅಸೂಯೆ ಏನಿದೆಯಲ್ಲ, ಈ ರೀತಿಯ ಒಂದು ಡಿಮ್ಯಾಂಡ್ಸನ್ನು ನಾವು ಪರಮಾತ್ಮನಲ್ಲಿ ಇಡಬಾರ್ದು. ನಾವು ಇನ್ನೊಬ್ಬರಿಗೆ ಕೆಟ್ಟದಾಗಲಿ, ಇನ್ನೊಬ್ಬರ ಮನೆ ಹಾಳಾಗಲಿ ಅನ್ನುವಂಥ ಬೇಡಿಕೆಗಳನ್ನು ನಾವು ದೇವರ ಮುಂದೆ ಯಾವತ್ತೂ ಕೂಡ ಇಡಬಾರ್ದು. ಬಸವ ಗುರುವಿನ ತತ್ವ ಲೋಕದಿ ಹಬ್ಬಲಿ, ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ, ವಿಶ್ವ ಮಾನವ ಪ್ರೀತಿ ಹೊನಲಾಗಿ ಹರಿಯಲಿ, ಸೃಷ್ಟಿಕರ್ತನ ಕರುಣೆ ಎಲ್ಲರನ್ನೂ ಕಾಪಾಡಲಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ಆ ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ವಿಶ್ವ ಮಾನವ ಪ್ರೀತಿ ಅಥವಾ ವಿಶ್ವ ಭ್ರಾತೃತ್ವ ನಮ್ಮೆಲ್ಲರಲ್ಲಿ ಉಕ್ಕಿ ಹರಿಬೇಕು. ಆಗ ಮಾತ್ರ ಕಲ್ಯಾಣ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ವಿಶ್ವ ಮಾನವ ಪ್ರೀತಿ ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಲಿಂಗದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಧರ್ಮಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇಲ್ಲಿ 3 ಸಲನೇ ಯಾಕೆ ಹೇಳಿದರು ಇವನಾರವ 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 ಎಂದೆನಿಸದಿರಯ್ಯ ಅಂತ ತಿಳ್ಕೊಂಡು ಯಾಕೆ ಹೇಳಿದರು ಅಂದರೆ, ಪ್ರತಿಯೊಂದು ಶಬ್ದಗಳನ್ನು ಬಳಸುವಾಗಲೂ ಕೂಡ ಬಹಳ ತೂಗಿ ತೂಗಿ ಅಂದರೆ ವಿಚಾರ ಮಾಡಿ ಬಸವಾದಿ ಶರಣರು ಬರೆದಿದ್ದಾರೆ. ಯಾಕೆಂದರೆ ಇವನಾರವ ಇವನಾರವ ಅಂತ 2 ಸಲ ಹೇಳ್ಬೋದಾಗಿತ್ತು, ಆದರೆ 3 ಸಲ ಯಾಕೆ ಹೇಳಿದ್ದಾರೆ ಅಂದರೆ, ಜಾತಿಯಿಂದ ಇವನು ಯಾರು ಅನ್ನುವಂಥ ಭೇದವನ್ನು ಮಾಡಬಾರ್ದು, ಮೇಲು ಕೀಳು ಅನ್ನುವಂಥ ಜಾತಿ ಭೇದವನ್ನು ಮಾಡಬಾರದು. ಇನ್ನೊಂದು ಸಲ ವರ್ಗ ಭೇದ ಅಂದರೆ ಇವನು ಶ್ರೀಮಂತನೋ ಅಥವಾ ಬಡವನೋ ಅನ್ನುವಂಥ ಭೇದವನ್ನು ನಾವು ಮಾಡಬಾರ್ದು. ಆಮೇಲೆ ವರ್ಣಭೇದ, ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಅನ್ನುವಂತಹ ವರ್ಣಭೇದವನ್ನು ಕೂಡ ನಾವು ಮಾಡಬಾರ್ದು. ಅಥವಾ ಇನ್ನೊಂದು ರೀತಿಯಲ್ಲಿ ವರ್ಣ ಅಂದರೆ ಕೆರಿಯರು ಬಿಳಿಯರು ಅನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. 12ನೇ ಶತಮಾನದಲ್ಲೂ ಕೂಡ ಆ ಸಮಸ್ಯೆ ಇತ್ತು. ಇವತ್ತು 21ನೇ ಶತಮಾನದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಬರಾಕ್ ಒಬಾಮಾ ಅವರು ಕರಿಯರ ಪ್ರತಿನಿಧಿಯಾಗಿ ಮೊಟ್ಟ ಮೊದಲು ಆ ಒಂದು ಶ್ವೇತ ಭವನದ ಇದರಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ, ಅಂದರೆ ಅಮೇರಿಕಾದ ಅಧ್ಯಕ್ಷರಾಗಿದ್ದಾರೆ. ಇಲ್ಲಿವರೆಗೂ ಕರಿಯರಿಗೆ ಅಧ್ಯಕ್ಷರಾಗುವಂಥ ಅವಕಾಶ ಇರಲಿಲ್ಲ. ಇದೆಲ್ಲವೂ ಕೂಡ ಗುರು ಬಸವಣ್ಣನವರ ಸಂಕಲ್ಪ ಅಂತ ತಿಳ್ಕೊಂಡು ನಾವು ಎಲ್ಲಿ ಬೇಕಾದರೂ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಕರಿಯರು ಬಿಳಿಯರು ಅನ್ನುವಂತಹ ಭೇದ, ಶೂದ್ರ ಅಸ್ಪೃಶ್ಯ ಅಥವಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ಭೇದ, ಎಲ್ಲ ಭೇದಗಳು ಕೂಡ ಮಾನವರ ಮಧ್ಯೆ ಭೇದಗಳನ್ನು ಕಲ್ಪಿಸಿಕೊಂಡಂತಹ ಮಾನವ ಅನೇಕ ರೀತಿಯ ಒಂದು ಇದಕ್ಕೆ ಬಲಿಯಾಗಿದ್ದ ಅಂಥದ್ದನ್ನು ಕಂಡು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಭೇದವನ್ನು ಮಾಡಬಾರ್ದು. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಇನ್ನೊಂದು ಲಿಂಗಭೇದನೂ ಕೂಡ ನಾವು ಮಾಡಬಾರ್ದು, ಸ್ತ್ರೀ ಪುರುಷರನ್ನುವಂಥ ಭೇದ ಇರಬಾರ್ದು. ಇದು ಸೃಷ್ಟಿಕರ್ತನಾದಂತಹ ಪರಮಾತ್ಮನ ಮಹಾಮನೆ ಈ ಜಗತ್ತು. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಾನವರೆಲ್ಲರೂ ಕೂಡ ನಾವು ಸಹೋದರರು, ನಾವೆಲ್ಲರೂ ಆ ಮಹಾಮನೆಯ ಮಕ್ಕಳು ಅನ್ನುವಂತಹ ವಿಶ್ವ ಭ್ರಾತೃತ್ವದ ಸಂದೇಶವನ್ನು ನಮಗೆ ಮಹಾಮಾನವತಾವಾದಿ ಗುರು ಬಸವಣ್ಣನವರು ಕೊಡ್ತಾ ಇದ್ದಾರೆ. ಯಾರು ಜಾಣರು ಅಂತಂದರೆ ಭಾಳ ಜನ ಹೇಳ್ತಾರೆ, ಅವರು ಇಷ್ಟೊಂದು ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದಾರೆ, ಅವರೆಲ್ಲ 4 ವೇದಗಳನ್ನು ಕಂಠಪಾಠ ಮಾಡಿ ಹೇಳ್ತಾ ಇದ್ದಾರೆ. ಈಗ ಚತುರ್ವೇದಿ, ತ್ರಿವೇದಿ, ದ್ವಿವೇದಿ ಅಂದರೆ ದ್ವಿವೇದಿ ಅಂದರೆ ದುಬೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದರ ಅಪಭ್ರಂಶನೇ ದ್ವಿವೇದಿಯ ಅಪಭ್ರಂಶನೇ ದುಬೆ ಅಂತ. ಈಗ ಸರ್ನೇಮ್ಗಳಿರ್ತವೆ, ಅಡ್ಡ ಹೆಸರುಗಳಿರ್ತವೆ. ಹಾಗೆ ಉತ್ತರ ಹಿಂದೂಸ್ತಾನದಲ್ಲಿ 4 ವೇದಗಳನ್ನು ಯಾರು ಕಂಠಪಾಠ ಮಾಡಿ ಹೇಳ್ತಾರೋ ಅವರಿಗೆ ಚತುರ್ವೇದಿ ಅಂತಾರೆ. 3 ವೇದಗಳನ್ನು ಕಂಠಪಾಠ ಮಾಡಿರ್ತಕ್ಕಂಥವ್ರಿಗೆ ತ್ರಿವೇದಿಗಳು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ದ್ವಿವೇದಿ ಅಂದರೆ 2 ವೇದಗಳನ್ನು ಓದಿರ್ತಕ್ಕಂಥವ್ರು, ಕಂಠಪಾಠ ಮಾಡಿರ್ತಕ್ಕಂಥವ್ರು ಅಂತ ಅರ್ಥ. ಆದರೆ ಈಗ ಕೇವಲ ಅವು ಅಡ್ಡ ಹೆಸರುಗಳು ಮಾತ್ರ ಉಳಿದಿದ್ದಾವೆ. ಅವರು ಚತುರ್ವೇದಿ ಅಂತ ಹೆಸರಿದ್ದರೂ ಕೂಡ ಅವರಿಗೆ ಒಂದು 4 ಶ್ಲೋಕಗಳು ಕೂಡ ಬರೋದಿಲ್ಲ. ಅದು ಕೇವಲ ಅಡ್ಡ ಹೆಸರುಗಳಾಗಿ ಮಾತ್ರ ಅವ್ರ ಟೈಟಲ್ಗಳಾಗಿ ಉಳಿದಿದೆ ಅಷ್ಟೇ. ಆದರೆ
ಇಲ್ಲಿ ನಾವು ನೋಡ್ತಾ ಇದ್ದೇವೆ ಜಾಣ ಯಾರು ಅಂದರೆ ಆ ಧರ್ಮಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಗೀತ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಜಾಡನು ಜಾಣನು ಆತ ಜಾಣನು, ಲಿಂಗವ ನೆರೆ ನಂಬುವಾತ ಜಾಣನು ಅಂತ ಹೇಳ್ತಾರೆ. ಇಲ್ಲಿ ಅದನ್ನೇ ಅಂದರೆ ನಾವು ನಂಬಬೇಕು ಮತ್ತು ನೆರೆ ನಂಬಬೇಕು. ಕೇವಲ ನಂಬುವುದಷ್ಟೇ ಅಲ್ಲ, ನೆರೆ ನಂಬಬೇಕು. ಯಾಕೆಂದರೆ ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮನಲ್ಲಿ ನಾವು ಅಚಲವಾದಂತಹ ವಿಶ್ವಾಸ, ದೃಢವಾದಂತಹ ನಂಬಿಕೆಯನ್ನು ಇಟ್ಟಾಗ ಆ ಗುರು ಮತ್ತು ಸೃಷ್ಟಿಕರ್ತನಾದಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ನಮ್ಮನ್ನು ಹುಟ್ಟಿಸಿರ್ತಕ್ಕಂತಹ ಪರಮಾತ್ಮನವನೇ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವನೇ. ಅದಕ್ಕಾಗಿ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನಲ್ಲಿ ನಾವು ನಂಬಿಕೆಯನ್ನು ಇಡಬೇಕು, ದೃಢವಾದ ನಂಬಿಕೆ ಇಡಬೇಕು ಅನ್ನುವಂಥದ್ದು ಇಲ್ಲಿ ಗುರು ಬಸವಣ್ಣನವರ ಮಾತಾಗಿದೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಯಾರು ಜಾಣರು ಅಂದರೆ ಲಿಂಗದ ನೆರೆ ನಂಬುವಾತ ಜಾಣ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರಲ್ಲ, ಹಾಗೆ ನಾವು ಆ ಪರಮಾತ್ಮನಲ್ಲಿ ನಂಬಿಕೆ ಇಡಬೇಕು. ನಾವು ಏನೇ ತಪ್ಪುಗಳನ್ನು ತಪ್ಪು ಕಾರ್ಯಗಳನ್ನು ಪಾಪಕರ್ಮಗಳನ್ನು ಅರಿಯದೆ ಅನೇಕ ತಪ್ಪುಗಳನ್ನು ಮನುಷ್ಯ ಮಾಡಿರ್ತಾನೆ. ಆದರೆ ಒಂದು ಸಲ ಅರಿವಾದಾಗ, ಇದು ನಾವು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದು ಅರಿವಾದಾಗ ಮನುಷ್ಯ ಆ ಪರಮಾತ್ಮನಲ್ಲಿ ಶರಣಾಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಕರ್ಮಾಧ್ಯಕ್ಷನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಶರಣು ಹೋಗಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ತಕ್ಕಂತಹ ಶಕ್ತಿ ಆ ದೇವರಿಗೆ ಮಾತ್ರ ಇದೆ. ಇವತ್ತು ನಾವು ರಾಷ್ಟ್ರಾಧ್ಯಕ್ಷರ ಒಂದು ಅಧಿಕಾರವನ್ನು ನೋಡ್ತಾ ಇದ್ದೇವೆ. ಏನಂತಂದರೆ, ಈ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕೊಲೆ ಮಾಡಿದಾನೋ ಅಥವಾ ಇನ್ನೇನೋ ಒಂದು ತಪ್ಪು ಕೆಲಸ ಮಾಡಿದ್ದಾನೆ, ಅದು ಅವನಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲವೂ ಕೂಡ ಅಪರಾಧಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ದಾವೆ, ತೀರ್ಪು ಕೊಟ್ಟಿದ್ದಾವೆ. ಆದರೂ ಕೂಡ ಅವನು ಸರೆಂಡರ್ ಆಗಿ ನಾನು ಮಾಡಿದ್ದು ತಪ್ಪಾಗಿದೆ, ಇನ್ನೊಂದು ಸರಿ ಮಾಡೋದಿಲ್ಲ ಅಂತ ತಿಳ್ಕೊಂಡು ಏನಾದರೂ ಅವನು ಕ್ಷಮೆಯನ್ನು ಕೇಳಿದ ಅಂದರೆ ಆ ಒಂದು ಅವನ ಅಪರಾಧವನ್ನು ಮನ್ನಿಸಿ ಅವನಿಗೆ ಕ್ಷಮಾದಾನ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗೆ ಆ ಪವರ್ ಇದೆ. ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥವರು ರಾಷ್ಟ್ರಪತಿಗಳು ಅವನನ್ನು ಕ್ಷಮಿಸಬಹುದು, ಅಂತ ಕ್ಷಮಿಸ್ತಕ್ಕಂಥ ಶಕ್ತಿ ಅವರಿಗಿದೆ. ಒಂದು ರಾಷ್ಟ್ರಾಧ್ಯಕ್ಷರಿಗೇ ಆ ಕೊಲೆ ಮಾಡಿದವನಿಗೂ ಕೂಡ ಕ್ಷಮಿಸ್ತಕ್ಕಂಥ ಶಕ್ತಿ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ಇದೆ. ಅಂದಾಗ ಈ ಜಗತ್ತನ್ನೇ ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ, ಕರ್ಮಾಧ್ಯಕ್ಷನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಎಲ್ಲ ತಪ್ಪುಗಳನ್ನು ನಮ್ಮ ಕರ್ಮಗಳನ್ನು ಕ್ಷಮಿಸ್ತಕ್ಕಂತಹ ಒಂದು ಔದಾರ್ಯತೆ ಮತ್ತು ಆ ಒಂದು ಕರುಣಾಮಯಿ ಪರಮಾತ್ಮ ಎಲ್ಲವನ್ನು ಕ್ಷಮಿಸ್ತಾನೆ. ಆದರೆ ನಾವು ತಿಳುವಳಿಕೆ ಬಂದ ನಂತರ, ಇದು ತಪ್ಪು ಅಂತ ಗೊತ್ತಾದ ನಂತರ ಮತ್ತೆ ಆ ತಪ್ಪನ್ನು ಪುನಃ ಮಾಡಬಾರ್ದು. ಅದಕ್ಕಾಗಿ ಇಲ್ಲಿ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಎಲ್ಲವೋ ಪಾಪಕರ್ಮವ ಮಾಡಿದವನೇ ಒಮ್ಮೆ ಶರಣೆನ್ನು ಅಂತ ತಿಳ್ಕೊಂಡು ಹೇಳ್ತಾರೆ. ಓರ್ವಂಗೆ ಶರಣೆಂದಡೆ, ನೀನು ಮಾಡಿರ್ತಕ್ಕಂತಹ ಪಾಪಕರ್ಮಗಳಿಗೆ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂದರೆ ಹೊನ್ನ ಪರ್ವತಗಳಾದರೂ ಸಾಲವು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನೀನು ಚಿನ್ನದ ಅಂದರೆ ಅಥವಾ ಬಂಗಾರದ ಪರ್ವತನೇ ತಂದರೂ ಕೂಡ ನೀನು ಆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರಾಯಶ್ಚಿತ್ತ ಅಂದರೆ ಏನಪ್ಪ ಅಂದರೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ. ನಾವು ಪಶ್ಚಾತ್ತಾಪವನ್ನು ಮಾಡಿಕೊಂಡು ಇಲ್ಲಿವರೆಗೆ ಏನೇ ಆಯಿತು, ಹಿಂದಿನ ಜನ್ಮ ಏನಾದರಾಗಲಿ ಮುಂದೆ ನೀ ಕರುಣಿಸಾ ಚೆನ್ನಮಲ್ಲಿಕಾರ್ಜುನ ಅನ್ನುವ ಹಾಗೆ ನಾವು ಹಿಂದೆ ಏನೋ ಅರಿಯದೆ ಮಾಡಿರ್ತಕ್ಕಂಥ ಒಂದು ತಪ್ಪುಗಳನ್ನೆಲ್ಲ ಕ್ಷಮಿಸಿಬಿಡು ದೇವರೇ, ನಾನು ಇಂದಿನಿಂದ ಆ ತಪ್ಪುಗಳನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ಕ್ಷಮೆಯನ್ನು ಕೇಳಿ ಪರಮಾತ್ಮನಲ್ಲಿ, ಅಂತಹ ಪರಮಾತ್ಮನಲ್ಲಿ ಶರಣಾದಾಗ ಆ ದೇವರು ಖಂಡಿತ ಕ್ಷಮಿಸ್ತಾನೆ ಅಂತ. ಆದರೆ ಕೆಲವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪುಗಳನ್ನೇ ಮಾಡೋದು, ಮತ್ತು ರಾತ್ರಿ ದೇವಸ್ಥಾನಕ್ಕೆ ಹೋಗಿ ಗಲ್ಲ ಬಡ್ಕೊಂಡು ಕೆನ್ನೆ ಬಡ್ಕೊಂಡು ಕ್ಷಮಿಸು ಅಂತ ಕೇಳ್ತಿರ್ತಾರೆ. ಆ ರೀತಿಯಲ್ಲಿ ನಿತ್ಯ ಪ್ರಾಯಶ್ಚಿತ್ತರನ್ನು ಅಲ್ಲ ನಮ್ಮ ಲಿಂಗದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ನಿತ್ಯ ಪ್ರಾಯಶ್ಚಿತ್ತ ಮಾಡ್ಕೊಳ್ಳುವಂಥವ್ರನ್ನ ದೇವರು ಮೆಚ್ಚೋದಿಲ್ಲ. ನಾವು ನಿತ್ಯ ಪ್ರಾಯಶ್ಚಿತ್ತ ಮಾಡ್ಕೊಳ್ಬಾರ್ದು. ಒಂದು ಸಲ ನಮಗಿದು ತಪ್ಪು ಅಂತ ಗೊತ್ತಾದಾಗ ಆ ತಪ್ಪನ್ನು ಪುನಃ ಮಾಡಬಾರ್ದು. ಆ ದೇವರ ಅಂದರೆ ನಮ್ಮ ಆತ್ಮಸಾಕ್ಷಿಯಾಗಿ ಆ ಪರಮಾತ್ಮನ ಸಾಕ್ಷಿಯಾಗಿ ನಾವು ನಡ್ಕೊಳ್ಬೇಕೇ ವಿನಃ ನಾವು ಮತ್ತೊಂದು ಸರಿ ಅದೇ ಪುನಃ ಆ ತಪ್ಪುಗಳನ್ನು ಮಾಡಿದಾಗ ದೇವರು ನಮಗೆ ಕ್ಷಮಿಸೋದಿಲ್ಲ. ಅನೇಕ ಜನ ಇವತ್ತಿನ ದಿವಸ ಆ ರೀತಿಯಲ್ಲಿ ಕಷ್ಟ ಅನುಭವಿಸೋದನ್ನು ನಾವು ನೋಡ್ತಾ ಇದ್ದೇವೆ. ನಂಬರು ನಚ್ಚರು ಬರಿದೇ ಕರೆವರು ಅಂದರೆ ದೇವರೇ ನನಗೆ ಅನುಗ್ರಹಿಸು ಅಂತ ಹುಯಿಲು ಇಡ್ತಾ ಇರ್ತಾರೆ. ಆದರೆ ನಂಬೋದಿಲ್ಲ, ಆ ಪರಮಾತ್ಮನಲ್ಲಿ ನಂಬೋದಿಲ್ಲ. ನಂಬಿ ನಚ್ಚಿ ಕರೆದಡೆ ಓ ಎನ್ನನೆ ಶಿವನು ಅಂತ ಹೇಳ್ತಾರೆ. ಒಂದು ವೇಳೆ ಆ ಪರಮಾತ್ಮನಲ್ಲಿ ದೃಢವಾದಂತಹ ನಂಬಿಕೆ ಇಟ್ಟ ನಾವು
ಅವನಲ್ಲಿ ಕೇಳಿದಾಗ ಖಂಡಿತವಾಗಿಯೂ ಕೂಡ ಪರಮಾತ್ಮ ಓ ಅಂತಾನೆ ಅಂತ ತಿಳ್ಕೊಂಡು ಇಲ್ಲಿ ಗುರು ಬಸವಣ್ಣನವರು ನಮಗೆ ಅದಕ್ಕಾಗಿ ಅಂತಹ ಒಂದು ಅಭಯವನ್ನು ನೀಡ್ತಾ ಇದ್ದಾರೆ. ಯಾರಿಗೆ ದೇವರಲ್ಲಿ ಶ್ರದ್ಧೆ ಇಲ್ಲವೋ ಆ ವ್ಯಕ್ತಿಗೆ ಪಾಪ ಪುಣ್ಯಗಳ ಪ್ರಜ್ಞೆನೂ ಕೂಡ ಇರೋದಿಲ್ಲ. ದೇವರಲ್ಲಿ ಯಾರಿಗೆ ನಂಬಿಕೆ ಇಲ್ಲ ಅಂಥ ವ್ಯಕ್ತಿ ಪಾಪ ಪುಣ್ಯಗಳನ್ನು ಅನ್ನುವಂಥ ಪ್ರಜ್ಞೆನೇ ಅವನಿಗಿರೋದಿಲ್ಲ. ನಾವು ಮೊಟ್ಟ ಮೊದಲು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕು ಮನಸ್ಸಿನಲ್ಲಿ. ಏನಪ್ಪ ಅಂದರೆ, ಈ ಜಗತ್ತನ್ನು ನಿರ್ಮಾಣ ಮಾಡಿರುವಂತಹ ಪರಮಾತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಡುತ್ತೇನೆ, ಅವನು ಒಬ್ಬನೇ ಮತ್ತು ಪರಮೋನ್ನತ ಶಕ್ತಿಯೆಂದು ನಂಬಿ ಶರಣಾಗುತ್ತೇನೆ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ನಂಬಬೇಕು. ಇವತ್ತು ನಾವು ಇಷ್ಟಲಿಂಗ ದೀಕ್ಷೆಯನ್ನು ಕೊಡುವಾಗ ಮೊಟ್ಟ ಮೊದಲು ಮಾಡಿಸ್ತಕ್ಕಂಥ ಒಂದು ಪ್ರತಿಜ್ಞೆ ಇದು. ಇಂತಹ ಒಂದು ಬಸವ ಧರ್ಮದ ಒಂದು ಪ್ರತಿಜ್ಞೆ. ಇಂತಹ ಒಂದು ಪ್ರತಿಜ್ಞೆನ ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನ ಅಸ್ತಿತ್ವದಲ್ಲಿ ಪ್ರತಿಯೊಬ್ಬರು ಕೂಡ ನಂಬಿಕೆ ಇಡಬೇಕು. ಆ ನಂಬಿಕೆ ಇದ್ದಾಗ, ಆ ದೇವರಲ್ಲಿ ನಂಬಿಕೆ ಇದ್ದಾಗ, ಶ್ರದ್ಧೆ ಇದ್ದಾಗ ಮಾತ್ರ ಪಾಪ ಪುಣ್ಯಗಳ ಪ್ರಜ್ಞೆ ಮನುಷ್ಯನಿಗಿರ್ತದೆ. ಆ ಪ್ರಜ್ಞೆ ಇದ್ದಾಗ ಮನುಷ್ಯ ಯಾವತ್ತೂ ಕೂಡ ಪಾಪ ಕರ್ಮಗಳನ್ನು ಮಾಡುವುದಿಲ್ಲ, ಪುಣ್ಯ ಕಾರ್ಯಗಳನ್ನೇ ಮಾಡ್ತಾ ಇದ್ದಾನೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಮೋಸ, ವಂಚನೆ, ಹೀಗೆ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಕೂಡ ಮಾಡ್ತಾನೆ ದೇವರಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಮನುಷ್ಯ. ಅಥವಾ ದೇವರನ್ನು ನಂಬಿದಂತೆ ನಾಟಕ ಆಡ್ತಾ ಇರ್ತಾರೆ ಕೆಲವರು, ಅವರಿಗೆ ನಿಜವಾಗಿಯೂ ಕೂಡ ದೇವರಲ್ಲಿ ನಂಬಿಕೆಯನ್ನು ಇರೋದಿಲ್ಲ. ಇನ್ನು ದೇವರು ನಿರಾಕಾರ. ಇನ್ನು ಕೆಲವರು ಹೇಳ್ತಾರೆ, ನೀವು ದೇವರನ್ನು ತೋರಿಸ್ರಿ, ಈಗ ದೀಕ್ಷೆ ತಗೊಳ್ರಿ, ಲಿಂಗ ದೀಕ್ಷೆ ತಗೋಬೇಕು, ಪೂಜೆ ಮಾಡಬೇಕು, ಪರಮಾತ್ಮ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಏನು ಪಂಚಭೂತಾತ್ಮಕವಾದಂತಹ ಪ್ರಪಂಚವನ್ನು, ಪಂಚವಿಂಶತಿಯ ಘನ ಪಿಂಡಾಂಡವನ್ನು ಅಂದರೆ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಈ ಜಗತ್ತನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇಲೆ 25 ತತ್ವಗಳಿಂದ ಕೂಡಿರ್ತಕ್ಕಂತಹ ಈ ಘನ ಪಿಂಡಾಂಡವನ್ನು, ಈ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ. ಶ್ರೇಷ್ಠವಾದಂತಹ ಮಾನವ ಜನ್ಮದಲ್ಲಿ ನಮಗೆ ದೇವರು ಹುಟ್ಟಿಸಿದ್ದಾನೆ. ಅಂತಹ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸ್ವಲ್ಪ ಪೂಜೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಧ್ಯಾನ ಮಾಡಿರಿ, ದೀಕ್ಷೆ ತಗೊಳ್ರಿ ಅಂದಾಗ ಕೆಲವ್ರು ಕೇಳ್ತಿರ್ತಾರೆ, ದೇವ್ರು ಏನು ಕೊಟ್ಟನ್ರಿ ನಮಗೆ, ಅವನು ಅದನಂತೆ ಹೆಂಗೆ ನಂಬೇಕು, ನಾವು ಅವನು ಇದಾನಂತ ಹೆಂಗೆ, ಮೊದಲು ನಮಗೆ ದೇವ್ರನ್ನ ತೋರಿಸ್ರಿ ಆಮೇಲೆ ದೀಕ್ಷೆ ತಗೊಳ್ತೀವಿ ಅಂತಾರೆ. ಅಲ್ರಿ, ದೇವರು ನಿರಾಕಾರ ಅಂತ ಎಲ್ಲ ಶಾಸ್ತ್ರಗಳು ಹೇಳ್ತವೆ, ಎಲ್ಲ ಧರ್ಮ ಗ್ರಂಥಗಳು ಹೇಳ್ತವೆ, ಎಲ್ಲ ಮಹಾತ್ಮರು ಪ್ರವಾದಿಗಳು ಹೇಳ್ತಾರೆ. ದೇವರು ನಿರಾಕಾರ ಅಂದರೆ ಆಕಾರ ಇಲ್ಲ, ದೇವರು ಕಾಣೋದಿಲ್ಲ. ದೇವರು ನಿರಾಕಾರ ಅಂತ ಹೇಳಿದಾಗ ತೋರಿಸ್ರಿ ಅನ್ನೋದೇ ಮೂರ್ಖತನ. ಯಾಕಂದರೆ ಈ ಚರ್ಮಚಕ್ಷುಗಳಿಗೆ ಪರಮಾತ್ಮ ಕಾಣಿಸುವುದಿಲ್ಲ. ಪರಮಾತ್ಮ ಅವನು ಅನುಭವ ವೇದ್ಯ. ಈ ಒಂದು ಕೈಯಿಂದ ಮುಟ್ಲಿಕ್ಕೆ ಬರೋದಿಲ್ಲ, ಅಥವಾ ನಾವು ಈ ಕಣ್ಣಿನಿಂದ ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ದೇವರು ನಿರಾಕಾರವಾಗಿದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ವಿ. ಕೆಲವು ಪ್ರಮಾಣಗಳಿದೆ ದೇವರನ್ನು ನಂಬಬೇಕಾದ್ರೆ, ಇದು ಆಗಮ ಪ್ರಮಾಣ ಅಥವಾ ಶಾಸ್ತ್ರ ಪ್ರಮಾಣ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನೊಂದು ಅನುಮಾನ ಪ್ರಮಾಣ ಅಂತಿರ್ತದೆ, ಮತ್ತೊಂದು ಅನುಭವ ಪ್ರಮಾಣ ಅಂತ. ಈಗ ಆಗಮ ಪ್ರಮಾಣ ಅಂತಂದರೆ ಏನು ಅಂದರೆ, ಧರ್ಮಗ್ರಂಥಗಳಿದೆ. ಇವತ್ತು ಭಗವದ್ಗೀತೆ ಇರ್ಬೋದು, ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತಹ ಸಮಾನತೆ ಸಾರುವ ವಚನ ಸಾಹಿತ್ಯ ಆಗಿರ್ಬೋದು, ಗುರುನಾನಕರು ಕೊಟ್ಟಂಥ ಆ ಸಾಹಿತ್ಯ ಇರ್ಬೋದು, ಹೀಗೆ ಮಹಾತ್ಮರು ಪ್ರವಾದಿಗಳು ಕೊಟ್ಟಿರ್ತಕ್ಕಂಥ ಒಂದು ವಚನಗಳು ಏನಿದೆ, ಆ ಒಂದು ಶಾಸ್ತ್ರಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ದೇವರಿದ್ದಾನೆ ಅಂತ ತಿಳ್ಕೊಂಡು ನಂಬತಕ್ಕಂಥದ್ದು, ಆ ಗ್ರಂಥಗಳ ಆಧಾರದ ಮೇಲೆ ನಾವು ನಂಬತಕ್ಕಂಥದ್ದು, ಮಹಾತ್ಮರ ವಾಣಿ ಮೇಲೆ ವಿಶ್ವಾಸವನ್ನಿಟ್ಟು ನಾವು ದೇವರಿದ್ದಾನೆ ಅಂತ ಅನ್ನೋದನ್ನು ನಂಬಬೇಕು. ಈಗ ಒಬ್ಬ ಮಗುವಿಗೆ, ಒಬ್ಬ ಮನುಷ್ಯನಿಗೆ ನಿಮ್ಮ ತಂದೆ ಯಾರು ಅಂತ ತಿಳ್ಕೊಂಡು ಹೇಳಿದಾಗ ಭಾಳ ವಿಶ್ವಾಸದಿಂದ ಅವ್ರ ತಂದೆ ಹೆಸರನ್ನು ಹೇಳ್ತಾರೆ. ನಿಮ್ಮ ತಂದೆ ಇವರೇ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ನಿನಗೇನು ಆಧಾರ ಇದೆಯಪ್ಪ, ಏನು ಪ್ರೂಫ್ ಇದೆ ಅಂತ ತಿಳ್ಕೊಂಡು, ಯಾರ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡು ಅವರು ನಮ್ಮ ತಂದೆ ಅಂತ ತಿಳ್ಕೊಂಡು ಹೇಳ್ತಾನೆ? ತಾಯಿಯ ಮಾತಿನಲ್ಲಿ ವಿಶ್ವಾಸ ಇಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಈ ಪ್ರತಿಯೊಬ್ಬ ವ್ಯಕ್ತಿಯ ಒಬ್ಬ ತಂದೆ ಯಾರು ಅಂತಂದರೆ, ನಿಜವಾದ ತಂದೆ ಯಾರು ಅಂತ ಯಾರಿಗೆ ಗೊತ್ತಾಗುತ್ತಂದರೆ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆ ಅಂತಂದರೆ ಇವರು ಹೊಟ್ಟೆಗೆ ಇದ್ದಾಗಲೇ ಇವ್ರ ತಂದೆ ಆಗಿರ್ತಾನೆ ಅಂದಾಗ ತಂದೆ ಯಾರು ಅನ್ನೋದು ತಾಯಿಗೆ ಮಾತ್ರ ಗೊತ್ತಿರ್ತದೆ. ಹಾಗೆ ತಾಯಿ ಚಿಕ್ಕ ಮಗು ಇದ್ದಾಗ ಮಾತಾಡಲಿಕ್ಕೆ ಕಲ್ತ ಮೇಲೆ ಮಗನಿಗೆ, ನೋಡಪ್ಪ ಇವ ನಿಮ್ಮಪ್ಪ, ಇವನೇ ನಿಮ್ಮ ತಂದೆ, ಇವನೇ ನಿಮ್ಮ ಡ್ಯಾಡಿ, ಇವನೇ ನಿಮ್ಮ ತಂದೆ ಅಂತ ಹೇಳಿದಾಗ ತಾಯಿ ಮಾತಿನಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಇವರೇ ನಮ್ಮಪ್ಪ ಅಂತ ನಂಬ್ತೀವಿ. ಹಾಗೆ ಎಲ್ಲವನ್ನೂ ಕೂಡ ನಾವು ಪ್ರತ್ಯಕ್ಷನೇ ಇದು ಮಾಡಲಿಕ್ಕಾಗೋದಿಲ್ಲ, ನೋಡಲಿಕ್ಕಾಗಲ್ಲ. ನಾವು ನಂಬಿಕೆಯಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ತಾಯಿಯ ಮಾತಿನಲ್ಲಿ ನಂಬಿಕೆ ಇಟ್ಟು ಮಗು ಹೇಗೆ ತನ್ನ ತಂದೆಯನ್ನು ನಂಬ್ತಾ ಇದೆಯೋ ಆ ರೀತಿಯಲ್ಲಿ ಮಹಾತ್ಮರು ಅಥವಾ ಧರ್ಮಗುರುಗಳನ್ನುವಂತಹ ತಾಯಿಯ ಮಾತಿನಲ್ಲಿ ಆಧಾರ ಇಟ್ಟುಕೊಂಡು ಆ ಒಂದು ಮಾತಿನಲ್ಲಿ ನಂಬಿಕೆ ಇಟ್ಟು ನಾವು ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ತಂದೆಯಾಗಿರುವ
ಪರಮಾತ್ಮನಲ್ಲಿ ನಂಬಿಕೆಯನ್ನು ಹೊಂದಬೇಕು ಅಂತ. ಇದಕ್ಕೆ ಆಗಮ ಪ್ರಮಾಣ ಅಂತಾರೆ. ಅನುಮಾನ ಪ್ರಮಾಣ ಅಂದರೆ ಇನ್ನು ಕೆಲವರು ಹೊರಗಡೆ ಕಾರ್ ಇದೆ ಅಂತಂದರೆ ಓ ಮಾತಾಜಿಯವ್ರು ಒಳಗಿದ್ದಾರೆ ಬಸವಂಟದಲ್ಲಿ ಅಂತ ಇದು ಪಡ್ತಕ್ಕಂಥದ್ದು, ನಾವು ಊಹಿಸ್ತಕ್ಕಂಥದ್ದು. ಆಮೇಲೆ ಹೊರಗಡೆ ಪಾದರಕ್ಷೆಗಳಿದಾವಪ್ಪ ಅಂತಂದರೆ ಶರಣರ ಮನೆಯಲ್ಲಿದ್ದಾರೆ ಅಂತ ತಿಳ್ಕೊಂಡು ನಂಬ್ತಕ್ಕಂಥದ್ದು. ಆದರೆ ನಾವು ಪಾದರಕ್ಷೆಗಳಿದ್ದಾವೆ ಅಂತ ಒಳಗೆ ಅವ್ರು ಇರ್ಬೋದು ಅಂತ ಹೇಳೋದು ಅದು ಬರೀ ಅನುಮಾನ ಅಷ್ಟೇ. ಹೊರಗಡೆ ಕಾರ್ ಇದೆ ಒಳಗೆ ಮಾತಾಜಿಯವರು ಇದ್ದಾರೆ ಅಂತ ಹೇಳೋದು ಅದೊಂದು ಅನುಮಾನ ಅಷ್ಟೇ. ಬೇರೆ ಯಾವುದಾದ್ರೂ ಕಾರಲ್ಲಿ ಅವರು ಹೋಗಿರ್ಬೋದಾಗಿರ್ತದೆ. ಅದಕ್ಕಾಗಿ ಇದಕ್ಕೆ ಅನುಮಾನ ಪ್ರಮಾಣ ಅಂತ ತಿಳ್ಕೊಂಡು ಹೇಳ್ತಾರೆ, ಊಹೆ ಅಷ್ಟೇ. ಆದರೆ ಇದೆಲ್ಲಕ್ಕಿಂತಲೂ ಕೂಡ ಮಿಗಿಲಾದಂತಹ ಪ್ರಮಾಣ ಯಾವುದು ಅಂದರೆ ಅದು ಅನುಭವ ಪ್ರಮಾಣ. ನಾವೇ ಸ್ವತಃ ಅನುಭವಿಸ್ಬೇಕದು. ಸಕ್ಕರೆ ಹೇಗಿರ್ತದೆ ಅಂತ ತಿಳ್ಕೊಂಡು ಹೇಳಿದ್ರೆ ಸಕ್ಕರೆ ಸವಿ ಹೆಂಗಿರುತ್ತೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರೋದಿಲ್ಲ. ಸಕ್ಕರೆ ಹೇಗಿರುತ್ತೆ ಅಂದರೆ ವರ್ಣನೆ ಮಾಡ್ಬೋದು. ಸಕ್ಕರೆ ದಪ್ಪ ಇದೆ ಅಥವಾ ಸಣ್ಣಕ್ಕಿದೆ, ಅದು ಬೆಳ್ಳಗಿರ್ತದೆ, ಸ್ವಲ್ಪ ಹೀಗಿರುತ್ತೆ ಹಾಗಿರುತ್ತೆ ಅಂತ ಅದರ ಆಕಾರದ ಬಗ್ಗೆ ನಾವು ವರ್ಣನೆ ಮಾಡ್ಬೋದು. ಆದರೆ ಸಕ್ಕರೆ ಸಿಹಿ ಹೇಗಿರ್ತದೆ ಅಂತ ತಿಳ್ಕೊಂಡು ಹೇಳಿದ್ರೆ, ರುಚಿ ಹೇಗಿರ್ತದೆ ಅಂತ ತಿಳ್ಕೊಂಡು ಹೇಳಿದ್ರೆ ಅದರ ವರ್ಣನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದು ಯಾಕೆ ವರ್ಣನೆ ಮಾಡಲಿಕ್ಕೆ ಬರಲ್ಲ ಅಂದರೆ ನಾವೇ ಸಕ್ಕರೆ ತಿಂದಾಗ ಮಾತ್ರ ಅದರ ಸವಿ, ಅದರ ರುಚಿ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಅನುಭವ ಪ್ರಮಾಣ ಅಂತ ಕರೀತಾರೆ. ದೇವರನ್ನು ನಾವು ನಂಬಬೇಕಾದ್ರೆ ಮುಖ್ಯವಾಗಿ ಅನುಭವ ಪ್ರಮಾಣ. ಯಾಕೆಂದರೆ ದೇವರು ಎಕ್ಸ್ಪೀರಿಯನ್ಸ್ಡ್ ಅಂತ ತಿಳ್ಕೊಂಡು ಹೇಳ್ತಾರೆ. ದೇವರು ಅನುಭವ ವೇದ್ಯವಾಗಿರೋದ್ರಿಂದ ಅನುಭವಿಸೇ ದೇವರನ್ನು ನಾವು ಕಾಣಬೇಕು ಅಂತ. ಕೆಲವರು ಏನು ಈ ದೇವರಿಲ್ಲ, ಅವ್ರ ಕಣ್ಣಿಗೆ ಕಾಣೋದಿಲ್ಲ, ಅವ್ರು ನಾವು ಹೆಂಗೆ ನಂಬೋದು ಅಂತ ಕೆಲವು ನಾಸ್ತಿಕ ಜನ ಇರ್ತಾರೆ. ಅದರಲ್ಲೂ ಒಂದೇ ಸಲ ಏನಾಗಿತ್ತಂದ್ರೆ ಒಬ್ಬ ವಿದ್ಯಾರ್ಥಿ ಬಿಸಿ ರಕ್ತ ತರುಣ, ಇನ್ನೂ 15-16 ವರ್ಷ, ಅವನಿಗೆ ಡಿಗ್ರಿ ಮುಗ್ದಿತ್ತು. ಏನು ಡಿಗ್ರಿ ಅವನಂದರೆ MA-BT ಅಂತ. ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಿದ್ರು. MA-BT ಅಂದ್ರೆ ಮೆಟ್ರಿಕ್ ಅಪಿಯರ್ಡ್ ಬಟ್ ಟಂಬಲ್ ಡೌನ್ ಅಂತ. ಮೆಟ್ರಿಕ್ ಎಕ್ಸಾಮ್ ಕೊಟ್ಟು ಫೇಲ್ ಆಗಿದ್ದ ಅಂತ. ಅವ ಏನು ಮಾಡಿದ್ದ, ಬೇಸಿಗೆ ದಿವಸ, ಆವಾಗಿನ ಕಾಲದಲ್ಲಿ ಬಸ್ಸುಗಳು ಅಥವಾ ಈ ಮೆಟ್ರೋ ಟ್ರೈನ್ ಆಗಲಿ, ಟ್ರೈನ್ ಇದು ಯಾವುದು ಕೂಡ ಸಿಟಿ ಬಸ್ಸಿನ ಫೆಸಿಲಿಟೀಸ್ ಇರಲಿಲ್ಲ. ಅವ್ರ ಊರಿಂದ ಅವ್ರ ಅಜ್ಜಿ ಮನೆಗೆ ಹೋಗಬೇಕು ಅಂತ ತಿಳ್ಕೊಂಡು ಈ ಬೇಸಿಗೆ ದಿವಸದಲ್ಲಿ ಏಪ್ರಿಲ್ ಮೇದೊಳಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಸ್ವಲ್ಪ ಅವ್ರಿಗೆ ಬಳಲಿಕೆ ಆಯಿತು. ಎಲ್ಲ ಒಂದು ಕಡೆ ದಾರಿಯೊಳಗೆ ನೀರು ಕಟ್ಟಿತು, ಕುಡಿಬೇಕು ಅಂತ ಹೋದ. ನೀರು ಕುಡಿತಾನೆ. ನೀರು ಕುಡಿದು ಅಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು. ಆಲದ ಮರದ ಕೆಳಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡಿಕೊಂಡು ಆಮೇಲೆ ಮುಂದೆ ಹೋದ್ರಾಯ್ತು ಅಜ್ಜಿ ಮನೆಗೆ ಅಂತ ತಿಳ್ಕೊಂಡು ಮಲ್ಕೊಂಡ್ಬಿಡ್ತಾನೆ ಆಲದ ಗಿಡದ ಕೆಳಗೆ. ಆ ದೊಡ್ಡ ಮರ, ಅದು ಆಲದ ಮರದ ಕೆಳಗೆ ಮಲ್ಕೊಂಡ್ಬಿಡ್ತಾನೆ. ಮೇಲೆ ನೋಡ್ತಾ ಇದ್ದಾಗ ಆಲದ ಮರಕ್ಕೆ ಇಷ್ಟಿಷ್ಟೇ ಸಣ್ಣ ಹಣ್ಣು ಕಾಯಿಗಳು, ಮಿಡಿ ಕಾಯಿ, ಆಲದ ಮರಕ್ಕೆ ಮಿಡಿಗಳೆಲ್ಲ ಹತ್ತಿದ್ದು ಕಾಯಿಗಳು. ಆ ಒಂದು ನೋಡಿದ ತಕ್ಷಣ ಅವನಿಗೆ ದೇವರಲ್ಲಿ ನಂಬಿಕೆನೇ ಇರಲಿಲ್ಲ. ಏನು ದೇವರಿದ್ದಾನೆ ಹಾಗೆ ಹೀಗೆ ಅಂತ ತಿಳ್ಕೊಂಡೆಲ್ಲ ಹೇಳ್ತಾರೆ ಸ್ವಾಮಿಗಳು, ಮಾತಾಜಿಯವರೆಲ್ಲ. ಏನು ದೇವರಿಗೇನು ಒಂದು ಕಾಮನ್ ಸೆನ್ಸ್ ಇಲ್ಲ, ಪ್ರಪರ್ಷನಿಟಿ ಇಲ್ಲ. ಇಷ್ಟು ದೊಡ್ಡ ಆಲದ ಮರಕ್ಕೆ ನೋಡಿ ಇಷ್ಟಿಷ್ಟೇ ಸಣ್ಣ ಕಾಯಿಗಳು ಹಚ್ಚಿಬಿಟ್ಟಿದ್ದಾನೆ. ಇವಾಗ ಹೆಂಗೆ ದೇವರು, ಇವನಿಗೇನು ಬುದ್ಧಿ ಇಲ್ಲಲ್ಲ, ಕಾಮನ್ ಸೆನ್ಸ್ ಇಲ್ಲಲ್ಲ ಅಂತ ದೇವ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಮಲ್ಕೊಂಡ, ಬಿಸಿಲಲ್ಲಿ ನಡ್ಕೊಂಡು ಬಂದು ದಡಿವಾಗಿತ್ತು, ನೀರು ಕುಡ್ದಿದ್ದ. ಒಂದು ಸ್ವಲ್ಪ ಹಂಗೆ ಮಲ್ಕೊಂಡ ತಕ್ಷಣ ಜಂಪ್ ಹತ್ಬಿಡ್ತು. ಆವಾಗ ಆ ಗಾಳಿ ಬಿಡ್ತು ಜೋರಾಗಿ. ಗಾಳಿ ಬಿಟ್ಟಾಗ ಆ ಮಿಡಿ ಆಲದ ಕಾಯಿ ಇರ್ತದಲ್ಲ, ಅದು ಅವ್ರ ಮೂಗಿನ ಮೇಲೆ ತಪ್ಪ ಅಂತೇಳಿ ಬಿತ್ತು. ಬಿದ್ದಾಗ ಮೂಗಿನೊಳಗೆ ರಕ್ತ ಸೋರಕ್ಕೆ ಶುರು ಆಯಿತು. ಆವಾಗ ಅವನಂತಾನ, ಅಬ್ಬಬ್ಬಾ ಕರೆಕ್ಟ್ ಇದೆ ದೇವ್ರು ಮಾಡಿದ್ದು ಅಂತ. ಯಾಕೆ ಅಂತಂದರೆ ಇಂಥ ದೊಡ್ಡ ಮರಕ್ಕೆ ಸಣ್ಣ ಕಾಯಿ ಹಚ್ಚಿದ್ದಾನೆ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಒಂದು ಕುಂಬಳ ಬಳ್ಳಿ ಇರುತ್ತಲ್ಲ, ಅದು ಸಣ್ಣ ಬಳ್ಳಿ, ಅದಕ್ಕಾದ್ರೆ ಇಷ್ಟು ಉದ್ದುದ್ದ ಕುಂಬಳಕಾಯಿಗಳನ್ನು ಹಚ್ಚಿರ್ತಾನೆ. ಇದೆಲ್ಲ ದೇವರಿಗೇನು ಬುದ್ಧಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಒಂದು ವೇಳೆ ಆ ಕುಂಬಳ ಬಳ್ಳಿಗೇನು ದೊಡ್ಡ ಕುಂಬಳಕಾಯಿ ಹಚ್ಚಿದಲ್ಲ, ಆ ಕುಂಬಳಕಾಯಿ ಏನಾದರೂ ಈ ಆಲದ ಮರಕ್ಕೆ ಇದ್ದಿದ್ರೆ, ಆ ಕುಂಬಳಕಾಯಿ ಏನಾದರೂ ಕಿತ್ಕೊಂಡು ನನ್ನ ಮೂಗಿನ ಮೇಲೆ ಅಥವಾ ಮುಖದ ಮೇಲೆ ಬಿದ್ದುಬಿಟ್ಟಿದ್ರೆ ಇಲ್ಲೇ ಅಪ್ಪಚ್ಚಿ ಆಗೋಯ್ತಿತ್ತು, ನನ್ನ ಮುಖ ಉಪ್ಪಿನಕಾಯಿ ಆಗಿಬಿಡ್ತಿತ್ತಲ್ಲ ಅಂತ ಆವಾಗ ಅವನಿಗೆ ದೇವರಲ್ಲಿ ನಂಬಿಕೆ ಬರ್ತದೆ ಅಂತ ನಾವು ನೋಡ್ತಾ ಇದ್ದೇವೆ. ಹೀಗೆ ದೇವರು ಏನು ಮಾಡಿದ್ದಾನೆ, ಎಲ್ಲವನ್ನೂ ಕೂಡ ಸದುದ್ದೇಶದಿಂದಲೇ ಮಾಡಿದ್ದಾನೆ. ದೇವರು ಈಗ ನೋಡಿ, ಮನುಷ್ಯನ ಒಂದು ಶರೀರವನ್ನೇ ನಾವು ತೆಗೆದುಕೊಂಡಾಗ ದೇವರಲ್ಲಿ ವಿಶ್ವಾಸ, ನಾವು ಹೆಂಗೆ ದೇವರನ್ನೇನು ನಂಬಬೇಕು, ದೇವರು ಇದ್ದಾನೆ ಅಂತ ನಾವು ಯಾಕೆ ನಂಬಬೇಕು ಅಂದರೆ ನಮ್ಮನ್ನು ನಾವು ನೋಡ್ಕೊಂಡು ನಾವು ನಂಬಬೇಕ್ರಿ. ದೇವ್ರು ಏನು ಮಾಡಿದ್ದಾನೆ, ಎಲ್ಲವನ್ನೂ ಕರೆಕ್ಟಾಗಿ ಮಾಡಿದ್ದಾನೆ. ಈಗ ನೋಡಿ, ನಮ್ಮ ಕಣ್ಣುಗಳು ಇಡೀ ದೇಹದ ಒಂದು ಅಂಗಾಂಗಗಳಲ್ಲಿ ಕಣ್ಣುಗಳು ಭಾಳ ಸೂಕ್ಷ್ಮ. ಈಗ ಮಳೆ, ಗಾಳಿ, ಬೆಳಕು, ಹೊರಗಡೆ ಓಡಾಡುವಾಗ ಯಾರಾದರೂ ಒಂದು ಕಲ್ಲು ಬಂತು ನಮ್ಮ ಕಡೆಗೆ ತೂರಿದ್ರು ಅಥವಾ ಒಂದು ಬಾಲ್ ಬಂತು ಅಂದರೆ ಮೊಟ್ಟ ಮೊದಲು ಮನುಷ್ಯ ಕಣ್ಣು ಮುಸ್ತಾನೆ ಅಥವಾ ಕೈ ಹಿಂಗೆ ಕಣ್ಣಿನ ಕಡೆ ಹೋಗ್ತಾ, ಯಾಕಂದರೆ ಕಣ್ಣಿಗೆ ಬಡಿಬಾರ್ದು ಅಂತ.
ಆಮೇಲೆ ದೇವರು ಕೂಡ ಈ ಕಣ್ಣು ಭಾಳ ಸೂಕ್ಷ್ಮ ಡೆಲಿಕೇಟ್ ಇರ್ತವೆ ಅಂತ ತಿಳ್ಕೊಂಡು ಇದರ ರಕ್ಷಣೆಗೋಸ್ಕರ ದೇವರು ಏನು ಮಾಡಿದ್ದಾನೆ ಅಂದರೆ ಈ ನೀರು ಅಥವಾ ಬೆವರಿನ ಹನಿ ನೇರವಾಗಿ ಅವು ಕಣ್ಣೊಳಗೆ ಹೋದರೆ ಕಣ್ಣಿಗೆ ಅಪಾಯ. ಅದಕ್ಕಾಗಿ ದೇವರು ಈ ಹುಬ್ಬನ್ನು ಮಾಡಿದ್ದಾನೆ, ಐಬ್ರೋ, ಇವಕ್ಕೆ ಐಬ್ರೋ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಕಣ್ಣಿನ ಹುಬ್ಬುಗಳನ್ನು ಮಾಡಿದ್ದಾನೆ. ಈ ಹುಬ್ಬಿನ ಮೇಲೆ ಕೂದಲು ಬೆಳೆಯುವಂಗೆ ಮಾಡಿದ್ದಾನೆ. ಈ ಹುಬ್ಬಿನ ಮೇಲೆ ಕೂದಲು ಬೆಳೆಯುವಂಗೆ ಮಾಡಿದ್ದಾನೆ. ಆದರೆ ಯಾಕೆ ಮಾಡಿದ್ದಾನೆ ದೇವರು ಅಂದರೆ ಬೆವರಾಗಲಿ ಅಥವಾ ಮಳೆ ನೀರಾಗಲಿ ಬೇರೆ ಯಾವುದೇ ಒಂದು ಇದನ್ನು ಡೈರೆಕ್ಟಾಗಿ ಕಣ್ಣಿನೊಳಗೆ ಹೋಗಬಾರ್ದು ಅಂತೇಳಿದು ಡ್ಯಾಮ್ ಕಟ್ಟಿದಂಗೆ ಈ ರೀತಿ ಮಾಡಿದ್ದಾನೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಇವತ್ತು ಅನೇಕ ಜನ ಹೆಣ್ಮಕ್ಳು ಇದೆಲ್ಲ ಫ್ಯಾಷನ್ ಮಾಡ್ಕೊಂಡು ಇವೆಲ್ಲ ಪೂರ್ತಿ ಕಟ್ ಮಾಡ್ಕೊಂಡಿರ್ತಾರೆ, ದೇವುಗಳು ಕಂಡಂಗೆ ಕಾಣಿಸ್ತಾರೆ ನೋಡಿದ್ರೆ. ಹೀಗೆಲ್ಲ ಮತ್ತೆ ಈ ಒರಿಜಿನಲ್ ಏನಿರ್ತದಲ್ಲ ನ್ಯಾಚುರಲ್ ಅದನ್ನು ಕಟ್ ಮಾಡ್ಕೊಂಡು ಮತ್ತು ಪೆನ್ಸಿಲಿಂದ ಐಬ್ರೋ ಪೆನ್ಸಿಲಿಂದ ಬರ್ಕೊಂಡಿರ್ತಾರೆ. ದೇವರು ಮಾಡಿರ್ತಕ್ಕಂಥದ್ದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾನೆ. ಆದರೆ ಯಾವುದೂ ಕೂಡ ನಾವು ನೈಸರ್ಗಿಕ ವಿರುದ್ಧವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕಣ್ಣಿಗೆ ಅಪಾಯ ಅದು ನಾವು ಈ ಹುಬ್ಬುಗಳನ್ನು ಕಟ್ ಮಾಡ್ಕೊಳ್ಳೋದು ಅಂದರೆ. ಅದಕ್ಕಾಗಿ ದೇವರು ಪ್ರತಿಯೊಂದನ್ನು ಕೂಡ ವಿಚಾರ ಮಾಡಿ ಸದುದ್ದೇಶದಿಂದಲೇ ಇದನ್ನು ಮಾಡಿದ್ದಾನೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಇವತ್ತು ಕೂದಲು ಮತ್ತು ಉಗುರುಗಳು ಇವು ಜಡವಾದಂಥವು ಬೆಳೆದ್ರೆ ಅದನ್ನು ಈಗ ಕಟ್ ಮಾಡ್ತೀವಿ, ಉಗುರು ಕಟ್ ಮಾಡ್ತೀವಿ ನೇಲ್ ಕಟ್ರದಿಂದ ಅಥವಾ ಬ್ಲೇಡ್ದಿಂದ. ಆ ಒಂದು ಉಗುರು ಕಟ್ ಮಾಡಿದಾಗ ನಮಗೆ ನೋವಾಗೋದಿಲ್ಲ, ಯಾಕಂದರೆ ಅದು ಜಡವಾದದ್ದು. ಈಗ ಕೂದಲು ಕಟ್ ಮಾಡಿಸ್ಕೊತೀವಿ, ಶೇವಿಂಗ್ ಮಾಡ್ಕೊತೀವಿ, ಆವಾಗ ನಮಗೆ ನೋವಾಗೋದಿಲ್ಲ, ಯಾಕಂದರೆ ಅದು ಜಡವಾದಂಥದ್ದು. ಜಡವಾದಂತಹ ಕೂದಲಾಗಲಿ ಅಥವಾ ಉಗುರು ಕಟ್ ಮಾಡಿದ್ರೆ ನಮಗೇನು ತ್ರಾಸಾಗೋದಿಲ್ಲ, ನೋವಾಗೋದಿಲ್ಲ. ಒಂದು ವೇಳೆ ಈ ಕೂದಲು ಅಥವಾ ಉಗುರು ಬೆಳೆಯೋದ್ರ ಬದಲು ನಮ್ಮ ಹಲ್ಲುಗಳು ಒಂದು ವೇಳೆ ಬೆಳೆಯೋಂಗಿದ್ರೆ ಬೆಳೀತಾ ಹೋದರೆ ಏನಾಗ್ತಿತ್ತು ಪರಿಸ್ಥಿತಿ? ಹಲ್ಲುಗಳು ಹಿಂಗೆ ಉದ್ದಕ್ಕೆ ಬೆಳ್ಕೊಂಡು ಬಿಟ್ಟರೆ ಏನು ಪರಿಸ್ಥಿತಿ ಆಗ್ತಿತ್ತು? ಅಥವಾ ನಮ್ಮ ಮೂಗು ಬೆಳೆದಿದ್ರೆ, ಈಗ ಸಣ್ಣ ಮೂಗಿದ್ದಾಗೆ ನೆಗಡಿ ಆದಾಗ ಎಷ್ಟು ತೊಂದರೆ ಆಗ್ತದೆ. ಈ ಮೂಗು ಒಂದು ವೇಳೆ ಬೆಳೀತಾ ಹೋದರೆ ಗಣಪನ ಸೊಂಡಲ್ ಥರ ಆಗ್ತಿತ್ತು, ಹೌದಲ್ಲ? ಕಟ್ ಮಾಡಿಕ್ಕೆ ಬರ್ತಿತ್ತ ಮೂಗು? ಬರೋದಿಲ್ಲ. ಹಾಗೆ ದೇವರು ಯಾವುದನ್ನು ಬೆಳೆಸಬೇಕು, ಯಾವುದನ್ನು ಬೆಳೆಸಬಾರ್ದು, ಯಾವುದನ್ನು ಎಲ್ಲಿಡಬೇಕು, ಅಗ್ದಿ ಪ್ರಪೋರ್ಷನೇಟ್ ಆಗಿ ಇದನ್ನು ಮನುಷ್ಯನನ್ನು, ಜೀವಿಗಳನ್ನು, ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ಇಂತಹ ವ್ಯವಸ್ಥಿತವಾಗಿ ನಮಗೆ ಈ 25 ತತ್ವಗಳಿಂದ ಕೂಡಿರ್ತಕ್ಕಂತಹ ಘನ ಪಿಂಡಾಂಡವನ್ನು ಮತ್ತು ಪಂಚಭೂತಾತ್ಮಕವಾದಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮ ಒಬ್ಬ ಇದ್ದಾನೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು. ಅದಕ್ಕೆ ನೆರೆ ನಂಬುವುದು ಅಂತ ತಿಳ್ಕೊಂಡು ಹೇಳ್ತಾರೆ. ಅಚಲವಾದಂತಹ ವಿಶ್ವಾಸ ದೇವರಲ್ಲಿ ಹೊಂದಬೇಕು. ಅದಕ್ಕಾಗಿಯೇ ಗುರು ಬಸವಣ್ಣವ್ರು ಹೇಳ್ತಾರೆ, ಈ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದಾರೆ, ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ಅಂತ. ದೇವರು ಎಲ್ಲಿದ್ದಾನ್ರಿ ಅಂತ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲೋ ಹೋಗಿ ಯಾವುದೇದನ್ನೋ ಪೂಜೆ ಮಾಡ್ತಿರ್ತಾರೆ. ಆದರೆ ನಿಜವಾದ ದೇವರನ್ನು ಅವರು ಅರ್ಥ ಮಾಡ್ಕೊಂಡಿರೋದಿಲ್ಲ, ದೇವರ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ, ದೇವರ ಇರುವನ್ನು, ಅಸ್ತಿತ್ವವನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ. ನಂಬದೇ ನಚ್ಚದೆ ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ನಚ್ಚಿ ಕರೆದಡೆ ಓ ಎನ್ನನೇ ಶಿವನು ಅಂತಾರೆ. ನಾವು ನಂಬಿ ನಚ್ಚಿ ಅಂತಹ ಪರಮಾತ್ಮನನ್ನು ಪೂಜೆ ಮಾಡಿದಾಗ, ಅಂತಹ ಪರಮಾತ್ಮನಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಖಂಡಿತವಾಗಿಯೂ ನಮ್ಮ ಕರೆಗೆ ಆ ಪರಮಾತ್ಮ ಓಗೊಡ್ತಾನೆ ಅನ್ನುವಂಥ ಮಾತನ್ನು ಇಲ್ಲಿ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಈ ಜಗತ್ತನ್ನು ನೋಡಿ ನಾವು ದೇವರನ್ನು ನಂಬಬೇಕು ಅಂತ. ಈಗ ನೋಡಿ, ನೀವು ಒಂದು ಗಡಿಯಾರವನ್ನು ನೋಡ್ತೀರಿ. ಗಡಿಯಾರವನ್ನು ನೋಡಿದಾಗ ಅದರಲ್ಲಿ 1 ಗಂಟೆ ಮುಳ್ಳಿದೆ, ನಿಮಿಷದ ಮುಳ್ಳಿದೆ, 1 ಸೆಕೆಂಡ್ ಮುಳ್ಳಿದೆ. ಆ ಒಂದು ವ್ಯವಸ್ಥಿತವಾಗಿ ಗಡಿಯಾರ ತಿರುಗ್ತಾ ಇದೆ, ಸರಿಯಾಗಿ ನಮಗೆ ಸಮಯ ತೋರಿಸ್ತಾ ಇದೆ. ಅಂಥ ಒಂದು ಗಡಿಯಾರ ನೋಡಿದ ತಕ್ಷಣ ನೀವು ಏನು ತಿಳ್ಕೊಳ್ತೀರಿ? ಯಾರಾದರೂ ಕೂಡ ಈ ಗಡಿಯಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ತಂತ್ರಜ್ಞ, ಅದರ ಒಂದು ಇಂಜಿನಿಯರು ಇರಲೇಬೇಕು ಅಂತ ಯಾರಾದರೂ ಕೂಡ ನಾವು ನಂಬ್ತೀವಿ. ಹಾಗೆ ಒಂದು ಗಡಿಯಾರಕ್ಕೆ ಹೇಗೆ ತಯಾರು ಮಾಡಿರ್ತಕ್ಕಂಥ ಒಬ್ಬ ಈ ವಿಜ್ಞಾನಿ ಅಥವಾ ತಂತ್ರಜ್ಞ ಇರಲೇಬೇಕು, ಹಾಗೆ ಈ ಜಗತ್ತು ಅನ್ನುವಂಥದ್ದು ಕೂಡ ಒಂದು ಗಡಿಯಾರ ಇದ್ದ ಹಾಗೆ. ಇಲ್ಲಿ ನೋಡ್ರಿ, ಈ ಜಗತ್ತು ಅನ್ನುವಂತಹ ಗಡಿಯಾರದಲ್ಲಿ ವರ್ಷಗಳು ಅನ್ನುವಂತಹ ಒಂದು ಗಂಟೆ ಮುಳ್ಳಿದೆ, ಆ ನಂತರ ವರ್ಷಗಳನ್ನುವಂತಹ ಗಂಟೆಯ ಮುಳ್ಳಿದೆ, ಆಮೇಲೆ ನಿಮಿಷ ಅನ್ನುವಂತಹ ಒಂದು ತಿಂಗಳುಗಳನ್ನುವಂತಹ ನಿಮಿಷದ ಮುಳ್ಳಿದೆ, ಆಮೇಲೆ ದಿನಗಳು ಅನ್ನುವಂತಹ ಸೆಕೆಂಡ್ ಮುಳ್ಳಿದೆ. ನೋಡಿ, 4 ತಿಂಗಳು ಮಳೆಗಾಲ, 4 ತಿಂಗಳು ಬೇಸಿಗೆ ಕಾಲ, 4 ತಿಂಗಳು ಚಳಿಗಾಲ, ಸ್ವಲ್ಪನೂ ಹೆಚ್ಚ ಕಡಿಮೆ ಏನೂ ಇಲ್ಲ. 24 ಗಂಟೆಯ ಒಂದು ದಿನ, ಅದರ 12 ತಾಸು ಹಗಲು, 12 ತಾಸು ರಾತ್ರಿ, 12 ಗಂಟೆ ರಾತ್ರಿ, 12 ಗಂಟೆ ಹಗಲು. ಇವೆಲ್ಲವನ್ನೂ ಕೂಡ ದೇವರು ಆ ಗಡಿಯಾರವನ್ನು ಹೆಂಗೆ ವ್ಯವಸ್ಥಿತವಾಗಿ ತಿರುವಂಗ ವಿಜ್ಞಾನಿ ಮಾಡಿರ್ತಾನೆ, ಆ ರೀತಿಯಲ್ಲಿ ಈ ಜಗತ್ತು ಆ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆಯುವಾಗ ನೋಡ್ರಿ,
ಸೂರ್ಯೋದಯ. ಈಗ ಸೂರ್ಯ, ಚಂದ್ರ, ನಕ್ಷತ್ರ, ಇವೆಲ್ಲ ಸೌರಮಂಡಲ ಎಲ್ಲ 9 ಗ್ರಹಗಳು ವ್ಯವಸ್ಥಿತವಾಗಿ ತಿರುಗುವಂಗೆ ಮಾಡಿರ್ತಕ್ಕಂಥವನು ಈ ಸೌರಮಂಡಲ. ಇಡೀ ಬ್ರಹ್ಮಾಂಡದ ರಚನೆಯನ್ನು ಮಾಡಿರ್ತಕ್ಕಂಥ ಮಹಾವಿಜ್ಞಾನಿ. ಇಂತಹ ಒಂದು ಗಡಿಯಾರಕ್ಕೆ ಹೇಗೆ ವಿಜ್ಞಾನಿ ಇರ್ತಾನೋ ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಬ್ರಹ್ಮಾಂಡ ಅನ್ನುವಂತಹ ಒಂದು ಗಡಿಯಾರಕ್ಕೆ ಒಬ್ಬ ವಿಜ್ಞಾನಿ ಇರಲೇಬೇಕಲ್ಲ. ಇದನ್ನು ಯಾರು ನಿರ್ಮಾಣ ಮಾಡಿದಾರೋ ಈ ನಿರ್ಮಾಣ ಮಾಡಿರ್ತಕ್ಕಂತಹ ಆ ಮಹಾವಿಜ್ಞಾನಿನೇ ಯಾರು ಅಂದರೆ ಸೃಷ್ಟಿಕರ್ತನಾದಂಥ ಪರಮಾತ್ಮ. ಅಂತಹ ಲಿಂಗದೇವನಲ್ಲಿ ನಾವು ಅಚಲವಾದಂತಹ ನಂಬಿಕೆಯನ್ನು ಇಡಬೇಕು ಅನ್ನುವಂಥ ಮಾತನ್ನು ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಕೇವಲ ನಂಬಿಕೆ ಅಷ್ಟೇ ಅಲ್ಲ, ನಮ್ಮ ಲಿಂಗಾಯತ ಧರ್ಮ ಇದು ಶೇಶ್ವರವಾದಿ ಧರ್ಮ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಪರಮಾತ್ಮ ಇದ್ದಾನೆ ಅನ್ನುವಂಥ ನಂಬಿಕೆ, ಬಲವಾದ ನಂಬಿಕೆ ನಾವು ಹೊಂದಬೇಕು. ಮೊಟ್ಟ ಮೊದಲು ದೇವರಿದ್ದಾನೆ ಅಂತ. ಕೆಲವರು ಈ ಕಾಲ್ಪನಿಕ ದೇವತೆಗಳ ಪೂಜೆ ಮಾಡಬಾರ್ದು, ಬಹುದೇವತೋಪಾಸನೆ ಮಾಡಬಾರ್ದು, ಕಾಲ್ಪನಿಕ ದೇವತೆಗಳ ಪೂಜೆ ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಹೇಳಿದಾಗ ಕೆಲವರು ತಪ್ಪಾಗಿ ಭಾವಿಸ್ತಾರೆ. ಏನು ಅಂದರೆ ಇವರು ಬಸವ ಭಕ್ತರು ದೇವ್ರನ್ನ ನಂಬೋದಿಲ್ಲ ಅಂತ ತಿಳ್ಕೊಂಡು ಕೆಲವರು ತಿಳ್ಕೊಂಡಿರ್ತಾರೆ. ಆದರೆ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೇವನನ್ನು, ಏಕೇಶ್ವರವಾದವನ್ನು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಏಕ ದೇವೋಪಾಸನೆಯನ್ನು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಒಬ್ಬನೇ ಒಬ್ಬ ದೇವರಿದ್ದಾನೆ, ದೇವನೊಬ್ಬ, ನಾಮ ಹಲವು. ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದು ಕೆರಗಿದರೆ ಕಿವಿ ಮೂಗ ಕೊಯ್ಯುವ ನಮ್ಮ ಲಿಂಗದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ದೇವರಲ್ಲಿ ಅಚಲವಾದಂಥ ನಂಬಿಕೆ ಇಡ್ತಕ್ಕಂಥ ಧರ್ಮ ಲಿಂಗಾಯತ ಧರ್ಮ, ಅದು ಬಸವ ಧರ್ಮ. ಅಕ್ಮಾದೇವಿ ತಾಯಿಯವರು ಒಂದು ವಚನದಾಗ ಹೇಳ್ತಾರೆ, ಜಗದ ಯಂತ್ರವಾಹಕ ನೀನೇ ಅಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ತಾರೆ. ನೋಡಿ ಎಂಥ ಶಬ್ದ ಬಳಸ್ತಾರೆ. ಜಗತ್ತನ್ನುವಂಥದ್ದು ಒಂದೇ ದೊಡ್ಡ ಮಷಿನ್, ಇದು ಯಂತ್ರ. ಈ ಯಂತ್ರವಾಹಕ ಯಾರಪ್ಪ? ಟೆಕ್ನಿಷಿಯನ್ ಯಾರು? ಇದನ್ನು ನಡೆಸ್ತಕ್ಕಂಥ ಟೆಕ್ನಿಷಿಯನ್ ಅಂದರೆ ಪರಮಾತ್ಮ. ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ. ಮೊದಲು ಬೈಬಲ್ನಲ್ಲಿ ಸೂರ್ಯನೇ ಭೂಮಿ ಸುತ್ತುತ್ತಾನೆ, ಈ ಭೂಮಿ ಕೆಳಗೆ ಹೋಗಿ ಮತ್ತೆ ಮೇಲೆ ಬರ್ತಾನೆ ಅನ್ನೋಂಥ ನಂಬಿಕೆ ಇತ್ತು. ಆದರೆ ವಿಜ್ಞಾನಿಗಳು ಕಂಡು ಹಿಡಿತಾರೆ ಏನಂದರೆ ಭೂಮಿನೇ ಸೂರ್ಯನ ಸುತ್ತ ತಿರುಗ್ತಾ ಇದೆ ಅಂತ. ಭೂಮಿ ತನ್ನ ಅಕ್ಷಯದ ಸುತ್ತುತ್ತಾ ಸೂರ್ಯನ ಸುತ್ತುತ್ತದೆ. ಅಂದರೆ ಆ ಸೂರ್ಯನ ಸುತ್ತಲೂ ಭೂಮಿ ಸುತ್ತೋದ್ರಿಂದ ಹಗಲು ರಾತ್ರಿಗಳು, ತಿಂಗಳು ಇವೆಲ್ಲ ಕೂಡ ಉಂಟಾಗ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ವೇಳೆ ಭೂಮಿ ಈಗ ಯಾವ ಗತಿಯಲ್ಲಿ ಸ್ಪೀಡ್ನಾಗ ತಿರುಗ್ತಾ ಇದೆಯೋ ಸೂರ್ಯನ ಸುತ್ತಲೂ, ಆದರೆ ಸ್ವಲ್ಪ ಅದು ಸ್ಲೋ ಮಾಡ್ತು, ಸ್ವಲ್ಪ ಸುಸ್ತಾಗಿದೆ ಅಂತ ಏನಾದರೂ ನಿಧಾನಕ್ಕೆ ಹೋದರೆ, ಈಗೇನು 12 ಗಂಟೆ ರಾತ್ರಿ ಇದೆ, ಅದು ಸ್ವಲ್ಪ ಅದ್ರ ಗತಿಯೊಳಗೆ ಒಂದು 50% ಕಡಿಮೆ ಮಾಡಿಬಿಟ್ರೆ 24 ತಾಸು ರಾತ್ರಿ ಆಗ್ತವೆ, 24 ತಾಸು ಹಗಲುಗಳಾಗ್ತವೆ. ನೋಡಿರಿ, 12 ತಾಸು ರಾತ್ರಿ ಇದ್ರೇ ಎಷ್ಟೋ ಜನಕ್ಕೆ ನಿದ್ದೆ ಬರೋದಿಲ್ಲ, ಓಡಾಡ್ತಿರ್ತಾರೆ. ಅದು 24 ತಾಸು ರಾತ್ರಿನೇ ಆಗಿಬಿಟ್ರೆ ಕತ್ಲೊಳಗೆ ಎಲ್ಲ ದೇವುಗಳು ಓಡಾಡೋಕ್ಕೆ ಶುರು ಮಾಡ್ತಾರೆ, ಹೌದಿಲ್ರಿ? ಹಾಗಾದರೆ ದೇವರು ಅದನ್ನು ವ್ಯವಸ್ಥಿತವಾಗಿ ಎಷ್ಟು ತಾಸು ರಾತ್ರಿ ಮಾಡಬೇಕು, ಎಷ್ಟು ತಾಸು ಹಗಲುಗಳು ಮಾಡಬೇಕು, ಭೂಮಿ ಯಾವ ಸ್ಪೀಡ್ನಾಗ ತಿರುಗಬೇಕು, ಸೂರ್ಯ ಯಾವ ಸ್ಪೀಡ್ನಾಗ ತಿರುಗಬೇಕು, ಚಂದ್ರ ಯಾವ ಸ್ಪೀಡ್ನಾಗ ತಿರುಗಬೇಕು, ಇದೆಲ್ಲ ರಚನೆ ಮಾಡಿದವರು ಯಾರು? ವಿಜ್ಞಾನಿಗಳು ಮಾಡಿಲ್ಲ, ಕಂಡು ಹಿಡಿಲಿಕ್ಕೆ ಆಗ್ತಾಯಿಲ್ಲ ಇನ್ನು ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ ಅಂತ. ಆದರೆ ಇದನ್ನು ನಿರ್ಮಾಣ ಮಾಡಿರತಕ್ಕಂಥ ಮಹಾವಿಜ್ಞಾನಿ ಪರಮಾತ್ಮ, ಅವನಲ್ಲಿ ನಾವು ನಂಬಿಕೆ ಇಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಉದಾಹರಣೆ ಕೊಡ್ಬೋದು. ಏನಪ್ಪ ಅಂದರೆ, ಈಗ ಟ್ರೇನು ಹೋಗ್ತಾ ಇರ್ತದೆ, ಬಸ್ಸಲ್ಲಿ ಹೋಗುವಾಗ, ಕಾರ್ನಲ್ಲಿ ಹೋಗುವಾಗ ಆ ಹಳಿ ಮೇಲೆ ಟ್ರೈನ್ ಓಡ್ತಾ ಇರ್ತದೆ. ದೂರಿಂದ ಮಕ್ಕಳೆಲ್ಲ ನಿಂತ್ಕೊಂಡು ನೋಡ್ತಾರೆ ಟ್ರೈನ್ ಹೋಗ್ತಾ ಇದೆ ಅಂತ. ಟ್ರೈನ್ ಹೋಗ್ತಾ ಇದೆ ಅಂದಾಗ ಅದಕ್ಕೆ ಏನರ್ಥ? ಅದಕ್ಕೊಬ್ಬ ಡ್ರೈವರ್ ಇದ್ದಾನೆ, ಅದನ್ನು ನಡೆಸ್ತಕ್ಕಂಥ ಓಡಿಸ್ತಕ್ಕಂಥ ಒಬ್ಬ ಚಾಲಕ ಇದ್ದಾನೆ ಅಂತ ಯಾರಾದರೂ ನಂಬ್ತಾರೆ, ಹೌದಲ್ರಿ? ಇದಾನೋ ಇಲ್ಲೋ ಟ್ರೈನಿಗೆ ಚಾಲಕ ಇದ್ದಾನೆ. ಆದರೆ ನಮ್ಮ ಕಣ್ಣಿಗೆ ಆ ಡ್ರೈವರ್ ಕಾಣ್ತಾ ಇದ್ದಾನೇನೋ? ಕಾಣ್ತಾ ಇಲ್ಲ. ಆದರೂ ಕೂಡ ಅದರಲ್ಲಿ ಡ್ರೈವರ್ ಇದ್ದಾನೆ ಅಂತ ನಾವು ನಂಬ್ತೇವೋ ಇಲ್ಲೋ?